ಸಂಸದ ಡಿ.ಕೆ. ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಹೇಳಿರುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಇದು. ಯಾರೇ ಆಗಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರದು. ಇನ್ನೊಂದು ಕಡೆಯಲ್ಲಿ ಸುಮಲತಾ ಸ್ಪರ್ಧೆ ಬಗ್ಗೆ ಕೂಡ ಪ್ರಶ್ನೆ ಕೇಳಿದಾಗ ಅದರ ಬಗ್ಗೆನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಧಾರವಾಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ವಿಚಾರ ಹೈಕಮಾಂಡ್ ಸ್ಪರ್ಧಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಸ್ಪರ್ಧೆಯನ್ನು ಮಾಡ್ತೇನೆ, ಯಾವುದೇ ನಿರ್ಧಾರ ಪ್ರಕಟಿಸಿದ್ರು ಕೂಡ ನಾನೆಲ್ಲದಕ್ಕೂ ಕೂಡ ಬದ್ಧ ಅಂತ ಈಗಾಗಲೇ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬಂದಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂತೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ, ಬೇಡ ನಿಲ್ಬೇಡ್ರಿ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತಯಾರು. ನೋಡಿ ಒಂದೇ ಒಂದು ಸೆಂಟೆನ್ಸ್ ಅನ್ನು ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಅದು ಅಷ್ಟೇ. ಅದ್ರ ಮೇಲೆ ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳೋದು, ಇದಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ. ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡು ಬಂದರು. ಅವರು ಮುಗಿದು ಹೋಯ್ತು ಕದ್ದೆ. ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೋ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಹೇಳುವ ಮುಖಾಂತರ ಜನರನ್ನು ಭಾಳ ದಿವಸ ಮೂರ್ಖರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳೋದು, ಇದಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ. ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡು ಬಂದರು. ಅವರು ಮುಗಿದು ಹೋಯ್ತು ಕದ್ದೆ. ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯು ರಾಜ್ಯ ರಾಜಕೀಯದಲ್ಲಿ ಗುಂಡಿಕ್ಕಿ ಕೊಲ್ಲಿ ಅನ್ನುವ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಈಶ್ವರಪ್ಪ ಅವರು ಯಾವಾಗ ಇದನ್ನು ಹೇಳಿದ್ರು, ಇದನ್ನು ಒಬ್ಬೊಬ್ಬರೇ ಕಾಂಗ್ರೆಸ್ನ ನಾಯಕರುಗಳು ಖಂಡಿಸ್ತಾ ಇದ್ದಾರೆ, ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ, ಅವ್ರದ್ದೇ ದಾಟಿಯಲ್ಲಿ ಅವರು ಟೀಕೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು, ಆಮೇಲೆ ಓದೋದು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲೇ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದೋದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ ಬಿಜೆಪಿಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. ಲೋಕಸಭೆ ಚುನಾವಣೆಗೂ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಏನಂದ್ರೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೇ ಸಿಎಎ ಜಾರಿಗೆ ತರಬೇಕು ಅನ್ನುವಂತ ಪ್ಲಾನ್ ಒಂದು ಸಿದ್ಧಗೊಂಡಿದೆ. ಸಿಎಎ ಜಾರಿ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಅಮಿತ್ ಶಾ. ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿ ಮಾಡುವಂತಹ ಪ್ಲಾನ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ದಾರೆ. ವಿಪಕ್ಷಗಳ ವಿರೋಧಕ್ಕೆ ಗುರಿಯಾಗಿದೆ ಸಿಎಎ ಬಿಲ್. ಯಾರ ಪೌರತ್ವವನ್ನ ಕೂಡ ನಾವು ಕಿತ್ತುಕೊಳ್ಳಲ್ಲ ಅಂತ ಅಮಿತ್ ಶಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೌರತ್ವದ ವಿಚಾರ ಇದು. ಸಿಎಎ ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು, ಪ್ರತಿಭಟನೆಗಳಾಯಿತು. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಯಾವ ರೀತಿ ತಪ್ಪು ಕಲ್ಪನೆಯನ್ನ ಜನರ ಮನಸ್ಸಿನಲ್ಲಿ ಮೂಡಿಸಿದ್ರು ಅನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಅಂದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ತಪ್ಪು ಮಾಹಿತಿಯನ್ನ ವಿರೋಧ ಪಕ್ಷದವರು ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದೇ ಸಿಎಎ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಜಾರಿಗೆ ತರುವಂತಹ ಪ್ಲಾನ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ಸಿಎಎ ಬಗ್ಗೆ ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ, ಅಪಸ್ವರ, ವಿರೋಧ ಪಕ್ಷದವರು ಇದನ್ನೇ ಅಸ್ತ್ರ ಮಾಡಿಕೊಂಡು ತಪ್ಪು ಮಾಹಿತಿ ಜನರಿಗೆ ಕೊಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿಗೆ ತರ್ತೀವಿ ಅನ್ನೋಂಥ ಸುಳಿವನ್ನ ಸ್ವತಃ ಅಮಿತ್ ಶಾ ಅವರು ಕೊಡ್ತಿದ್ದಾರೆ. ಏನ್ ಬೆಳವಣಿಗೆ ಆಗಬಹುದು? ಶ್ರುತಿ, ಖಂಡಿತ ಏನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿ ಏನು ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಭರವಸೆಗಳನ್ನು ಎಲ್ಲವನ್ನು ಕೂಡ ಈಡೇರಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜನತೆಗೆ ಕೊಟ್ಟ ಭರವಸೆಗಳಲ್ಲಿ ಪೌರತ್ವ ಕಾಯ್ದೆ ಕೂಡ ಒಂದಾಗಿತ್ತು. ಇದೀಗ ಪೌರತ್ವ ಕಾಯ್ದೆ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ಕೊಡೋದಕ್ಕೆ ಅಮಿತ್ ಶಾ ಮುಂದಾಗಿರ್ತಕ್ಕಂಥದ್ದು. ಈ ಅಮಿತ್ ಶಾ ಅವರ ಹೇಳಿಕೆ ಏನಿದೆ,
ಇಂದು ಕೊಟ್ಟಂತಹ ಹೇಳಿಕೆ ಏನಿದೆ ಇದು ಕಾಂಗ್ರೆಸ್ಸಿಗರಿಗೆ ನುಂಗಲಾರದ ತುತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯನ್ನ ಸಂಪೂರ್ಣವಾಗಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಪೌರತ್ವ ಕಾಯ್ದೆಯಿಂದಾಗಿ ಇಡೀ ದೇಶದ ಜನರಿಗೆ ತೊಂದರೆ ಆಗುತ್ತೆ, ಅಂದ್ರೆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಎನ್ನುವಂತಹ ಒಂದು ಆರೋಪವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡಿತ್ತು. ಇದೀಗ ಆ ಆರೋಪಗಳು ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಉಪಯೋಗ ಏನು ಮತ್ತೆ ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದರ ಎಲ್ಲ ವಿಚಾರವನ್ನ ಇಂದು ಅಮಿತ್ ಶಾ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ಅಂದ್ರೆ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ನೀಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೂ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಇನ್ನು ಪೌರತ್ವ ಕಾಯ್ದೆಯಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರ ಹೇಳಿಕೆ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ಆತಂಕವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೇಶದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಪೌರತ್ವ ಕಾಯ್ದೆ ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂತಹ ನೆರೆಹೊರೆಯವರೆಗೂ ಕೂಡ ಪೌರತ್ವವನ್ನ ಕೊಡ್ತೇವೆ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಎಲ್ಲಾ ವಿಚಾರಗಳನ್ನ ಅಮಿತ್ ಶಾ ಅವರು ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಆರೋಪ ಏನಿದೆ ಅದು ಸುಳ್ಳು ಎನ್ನುವ ಸ್ಪಷ್ಟ ಸಂದೇಶವನ್ನ, ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶ್ರೀರಾಮನಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಮತ್ತೆ ಅವಹೇಳನಕಾರಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಬಿತ್ತರಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದ ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ಪೋಷಕರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯೆ ಹೇಳಬೇಕಾದಂಥ ಶಿಕ್ಷಕರು, ಶಿಕ್ಷಕಿಯರು ಶ್ರೀರಾಮನ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಮೋದಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂಥೇಳಿ ಜೆರೋಸಾ ಶಿಕ್ಷಣ ಸಂಸ್ಥೆಗೆ ಪೋಷಕರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲಾ ಶಿಕ್ಷಕಿಯಿಂದ ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಶಿಕ್ಷಕಿ ಪ್ರಭಾ ಎಂಬುವವರು ರಾಮದೇವರನ್ನ ಅವಹೇಳನಕಾರಿಯಾಗಿ ಮಕ್ಕಳ ಬಳಿ ತಿಳಿಸ್ತಾ ಇದ್ದಾರೆ. ಶಿಕ್ಷಕಿ ಪ್ರಭಾರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಶಾಲೆಯ ಎದುರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೆರೋಸಾ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ವಿರುದ್ಧ ಮತ್ತೆ ಯಾರು ಆ ಶಿಕ್ಷಕಿ ಮಕ್ಕಳಿಗೆ ಶ್ರೀರಾಮನ ಬಗ್ಗೆಯ ಕಲ್ಪನೆಯನ್ನು ಕೆಟ್ಟದಾಗಿ ಬಿಂಬಿಸಿದ್ರು ಮಕ್ಕಳ ಬಳಿಯಲ್ಲಿ ಪಾಠ ಮಾಡಿರುವಂಥ ಶಿಕ್ಷಕಿ ಪ್ರಭಾ ಅವರ ಫೋಟೋ ಕೂಡ ಗಮನಿಸ್ತಾ ಇದ್ದೀರಲ್ಲ, ಇದೇ ಶಿಕ್ಷಕಿಯನ್ನು ಅಮಾನತು ಮಾಡಬೇಕು ಅಂಥೇಳಿ ಅಲ್ಲಿ ಸೇರಿದಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಆ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನ ಮುಖಂಡ ಐವಾನ್ ಡಿಸೋಜ ಅವರು ಕೂಡ ಇಷ್ಟೆಲ್ಲ ಪರಿಸ್ಥಿತಿ ಕಸಿಬಿಸಿ ಆಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದರು, ಪರಿಶೀಲನೆ ಮಾಡಿದ್ರು, ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು. ನಾವು ಯಾರ ಶಿಕ್ಷಕ ಸಸ್ಪೆಂಡ್ ಆಗ್ಬೇಕಂತ ಹೇಳಿ ಸರ್. ಬೇರೆ ಜಾತಿಯವರನ್ನ ಕ್ರಮ ತಗೊಳ್ತಾರೆ. 5 ವರ್ಷ ವಿದ್ಯಾರ್ಥಿಗಳಿಗೆ ಶ್ರೀರಾಮನ ಕುರಿತು ಅವೇಳನಕಾರಿ. ಶ್ರೀರಾಮಚಂದ್ರನ ಆದರ್ಶ ಸರಿಯಿಲ್ಲ, ಶ್ರೀರಾಮಚಂದ್ರನ ಜೀವನ ಚಕ್ರ ಸರಿಯಿಲ್ಲ, ಅವನ ಜೀವನ ಶೈಲಿ, ಅವರನ್ನೊಬ್ಬರು ಸಾದಾ ಸೀದಾ ಒಂದು ವ್ಯಕ್ತಿಯಾಗಿ ಮಾರ್ಪಡಿಸಿಕೊಂಡು ಹಿಂದೂ ಸಮಾಜಕ್ಕೆ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ, ನಾವೆಲ್ಲರೂ ಅವರ ಆದರ್ಶವನ್ನು ಬೆಳೆಸಿಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು, ನಾವೆಲ್ಲ ಅಂಥ ವ್ಯಕ್ತಿಗಳು. ನಮ್ಮ ಮಕ್ಕಳ ಮೇಲೆ ನನಗೆ ಪೋಷಕರಾಗಿ ಮಾತಾಡ್ತಾ ಇಲ್ಲ, ಪೋಷಕರ ದೂರುಗಳು ಆ ರೀತಿ ಬಂದಿದೆ.
ಅವರು ತುಂಬ ಭಾವಾವೇಶಗಳಿಗೆ ಹೇಳ್ತಾ ಇದ್ದಾರೆ. ನಾವು ಇಂಥ ಶಾಲೆಗೆ ನಮ್ಮ ಮಕ್ಕಳನ್ನು ಅಡ್ಕೊಂಡು ಈ ಮಕ್ಕಳಿಂದ ನಾವು ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ? ನಾಳೆ ದಿನ ಈ ಮಕ್ಕಳು ದೇಶ ದ್ರೋಹದ ಬಗ್ಗೆ ಏನಾದರೂ ದಾರಿ ತಪ್ಪಿ ಹೋದರೆ ಏನಾಗ್ಬೋದು? ದೇವರನ್ನೇ ಅವಹೇಳನ, ಶ್ರೀರಾಮಚಂದ್ರನನ್ನೇ ಒಬ್ಬರು ಅಧ್ಯಾಪಿಕೆ ಅವಹೇಳನ ಮಾಡಿಕೊಂಡು ಮಾತಾಡ್ತಾ ಹೇಳಿದರೆ ಆ ಮಕ್ಕಳು ಒಪ್ಪಲೇಬೇಕಲ್ಲ. ನೋಡಿ, ಮಕ್ಕಳು ಹೇಳಿದರೆ 7ನೇ ಕ್ಲಾಸ್ನ ಮಕ್ಕಳು ಹೇಳಿದರೆ ಅವರು ಸೂಕ್ಷ್ಮಮತಿಯರಾಗ್ತದೆ. ನಾವು ಒಂದು ವಿಷಯ ಹೇಳಿದರೆ 1 ವಾರ ತನಕ ಅದನ್ನು ನೆನಪಿಟ್ಟುಕೊಂಡು ಪ್ರಶ್ನೆ ಹಾಕಿದರೆ ಅದಕ್ಕೆ ಉತ್ತರಗಳಂಥ ಮನಸ್ಥಿತಿಯಲ್ಲಿರುವಂಥ ಆ ಮಕ್ಕಳು, ಆ ಮಕ್ಕಳಿಗೆ ಶ್ರೀರಾಮಚಂದ್ರನ ವಿರುದ್ಧ, ದೇಶದ ಪ್ರಧಾನಿಯ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಬೇಡದ ಭಾಷೆ ಅಲ್ಲಿ ನಾವು ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಶಾಲೆಗೂ ಕೂಡ ಭೇಟಿ ನೀಡಿದ್ರಿ, ಅಲ್ಲಿ ಆಡಳಿತ ಮಂಡಳಿ ಏನಂತ ಹೇಳಿದ್ರು? ಶಾಲೆಗೆ ನಾವು ಭೇಟಿ ನೀಡಿದ್ದೇವೆ. ಶಾಲೆಗೆ ಬೆಳಗಿನ ಜಾವದಲ್ಲಿ ನಮ್ಮ ಪೇರೆಂಟ್ಗಳಿದ್ದರು, ಮಕ್ಕಳ ಪೇರೆಂಟ್ಗಳು, ಒಂದು 5-6 ಜನ ಮಕ್ಕಳ ಪೇರೆಂಟ್ಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯ ಹೇಳಿದ್ರಂತೆ ನಾವು ಅದನ್ನು ಪರಿಶೀಲಿಸಿ ಮಾಡಿಕೊಂಡು ಒಂದಷ್ಟು ದಿನಗಳ ಕಾಲಾವಕಾಶ ಬೇಕು, ಆನಂತರ ನಾವೇನು ಅದಕ್ಕೆ ವ್ಯತಿರಿಕ್ತ ಆ್ಯಕ್ಷನ್ ತೆಗೆಲ್ತೇವೆ ಹೇಳಿ ನಾವೀಗ ಸಂಘಟನೆ ಮುಖಾಂತರ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು, ನಮ್ಮ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲ ಇದ್ದರು. ಅವರೆಲ್ಲ ನಾನು ಸೇರಿಸಿಕೊಂಡು ಮುಖ್ಯೋಪಾಧ್ಯಾಯರ ಹತ್ರ ಅತ್ಯಂತ ಗೌರವಯುತವಾಗಿ ನಾವು ಮಾತಾಡಿಸಿಕೊಂಡು ಬಂದಿದ್ದೇವೆ. ಅವರು ಹೇಳಿದರು ನಮಗೆ 1 ವಾರದ ಕಾಲಾವಕಾಶ ಬೇಕು, ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವು ಏನಾದರೂ ಅದರ ಪರಿಸ್ಥಿತಿಯನ್ನು ತಿಳಿಸ್ತೇವೆ. ನಾವಿಲ್ಲ, ನಮಗೆ ಇದು ವರದಿ ಪ್ರಕಾರ 5 ವರ್ಷಗಳಿಂದ ಇದು ನಿರಂತರವಾಗಿ ನಡೀತಿರುವಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ನಮಗೆ ಇಮ್ಮಿಡಿಯೇಟ್ಲಿ ನಮಗೆ ನನಗೆ ಈ ಘಟನೆ ತಿಳಿದ ಕೂಡಲೇ ನಾನು ಕಾಲೇಜಿಗೆ, ಸ್ಕೂಲಿಗೆ ಮತ್ತು ಸಿಸ್ಟರ್ ಕಾನ್ವೆಂಟ್ಗೆ ಭೇಟಿ ನೀಡಿದ್ದೇನೆ. ವಿಚಾರವನ್ನು ವಿಚಾರಿಸಿದ್ದೇನೆ. ಸಿಸ್ಟರ್ ಏನು ಹೇಳಿದರು ಅಂತ ಹೇಳಿದರೆ, ಶಾಲೆಯಲ್ಲಿ ಒಂದು ವರ್ಕ್ ಈಸ್ ವರ್ಷಿಪ್ ಅಂತ ಒಂದು ಪಾಠ ಇತ್ತು. ಆ ಪಾಠದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಅವರು ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಇಂಥ ಘಟನೆಗಳ ಬಗ್ಗೆ ಏನು ಇದುವರೆಗೆ ಮಾತಾಡಿದ್ದು ನನ್ನ ಗಮನದಲ್ಲಿ ಇಲ್ಲ. ಹಾಗಾಗಿ ಈಗ ಕೆಲವು ಪೇರೆಂಟ್ಸ್ಗಳು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಅವರು ದೇವರ ಬಗ್ಗೆ ಅವಹೇಳನೆ ಮಾಡಿದ್ದಾರೆ, ಈ ಬಗ್ಗೆ ಸ್ವಲ್ಪ ನೀವು ತನಿಖೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ನಾನು ಸೋಮವಾರ ದಿವಸ ಮಕ್ಕಳ ಹತ್ರವೂ ಮಾತಾಡ್ತೇನೆ, ಸಿಸ್ಟರ್ ಹತ್ರವೂ ಮಾತಾಡ್ತೇನೆ, ಯಾರು ಟೀಚರ್ ಅವ್ರ ಹತ್ರವೂ ಮಾತಾಡ್ತೇನೆ, ವಿಷಯ ತಿಳ್ಕೊಂಡು ಆ ಬಗ್ಗೆ ವಿಚಾರ ಮಾಡಿ ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಕೆಲವು ಯುವಕರು ಮತ್ತು ಕೆಲವು ಪೇರೆಂಟ್ಸ್ಗಳು ಬಂದು ಭೇಟಿ ಮಾಡಿ ಅವರಿಗೆ ನೀವು ಈಗಾಗಲೇ ಸಸ್ಪೆಂಡ್ ಮಾಡಬೇಕು ಟೀಚರ್ನೆಲ್ಲ ಕೇಳಿಕೊಂಡಿದ್ದಾರೆ. ಅದಕ್ಕೆ ಅವರು ಹೇಳಿದ್ದಾರೆ ತನಿಖೆ ಮಾಡುವುದು ಫಸ್ಟು, ತನಿಖೆ ಆದ ಮೇಲೆ ಬೇರೆ ಏನು ವಿಚಾರ ಇದೆ ಅದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಯಾವುದೇ ವಿಚಾರ